ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ ರೆಸಿಪಿನ. ನೋಡ್ಕೊಂಡು ಬನ್ನಿ ಹೇಗೆ ಮಾಡೋದಂತೇಳಿ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂತಹ ಈ ಸ್ನ್ಯಾಕ್ಸನ್ನು ನಾನು ಒಂದು ಆಲೂಗಡ್ಡೆನ ಬಳಸಿಬಿಟ್ಟು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಕೇವಲ ಒಂದು ಹಸಿ ಆಲೂಗಡ್ಡೆನ ಯೂಸ್ ಮಾಡ್ಕೊಂಬಿಟ್ಟು ನೀವು ಇದನ್ನು ಮಾಡ್ಕೋಬೋದು. ಸಂಜೆ ಟೀ ಜೊತೆ ಆಗಿರ್ಬೋದು ಅಥವಾ ಬೆಳಗ್ಗೆ ಸ್ನ್ಯಾಕ್ಸು ಲಂಚ್ ಬಾಕ್ಸಿಗೆ ಏನಾದರೂ ಮಕ್ಕಳಿಗೆ ಮಾಡಬೇಕು ಸ್ಪೆಷಲ್ ಅಂದಾಗ ಇದನ್ನು ಟ್ರೈ ಮಾಡಿರಿ. ನೋಡಿರಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿರಿ. ಇಲ್ಲಿ ನೋಡಿ, ನಾನು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಸೈಜಿನ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವಾಗ ಇದ್ರ ಮೇಲಿನ ಸಿಪ್ಪೆ ಎಲ್ಲ ಗ್ರೇಟ್ ಮಾಡಿ ತೊಗೊಳ್ರಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸು. ಮೇಲಿನ ಸಿಪ್ಪೆ ಇದ್ದರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಮತ್ತು ಪರ್ಫೆಕ್ಟಾಗಿ ಬರೋದಿಲ್ಲ. ನೋಡಿರಿ, ಇದರಲ್ಲಿ ಕೂಡ ಚಿಕ್ಕ ಚಿಕ್ಕ ಹರಳುಗಳದೆಲ್ಲ ಇರುತ್ತೆ. ಹಾಗಾಗಿ ಮೇಲಿಂದ ಗ್ರೇಟ್ ಮಾಡ್ಕೊಂಬಿಡ್ರಿ ಚೆನ್ನಾಗಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಇದನ್ನು ಒಂದು ಸರಿ ನೀರಲ್ಲಿ ವಾಶ್ ಮಾಡಿ ತೊಗೊಂಡು ಬನ್ನಿ. ನೋಡಿರಿ, ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋರಿದ್ದರೆ ಜಾಸ್ತಿ ಯೂಸ್ ಮಾಡ್ಬೋದು. ನೋಡ್ರಿ, ನಾನು ಮೇಲಿನ ಸಿಪ್ಪೆ ಎಲ್ಲ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಈಗ ನಾನು ಇದನ್ನು ಹೇರಿಸ್ತಾ ಇದ್ದೀನಿ. ಅಂದರೆ ಒಂದು ತುರಿಯೋ ಮನೆ ತೊಗೊಂಡು ಚೆನ್ನಾಗಿ ಇದನ್ನು ತುರ್ಕೋಬೇಕು. ಇದ್ರದ್ದು ಗ್ರೇಟ್ ಮಾಡಿದಂತಹ ಲೇಯರ್ ಬರುತ್ತೆ. ಈ ಥರ ಗ್ರೇಟ್ ಮಾಡಿದ್ರೆ ಚೆನ್ನಾಗಿ ಇದನ್ನು ಗ್ರೇಟ್ ಮಾಡ್ಕೊಳ್ರಿ. ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಂಡ್ರೆ ನಡೆಯುತ್ತೆ ಅಥವಾ ಮೀಡಿಯಮ್ ಸೈಜಲ್ಲಿ ಗ್ರೇಟ್ ಮಾಡ್ಕೊಂಡ್ರೆ ನಡೆಯುತ್ತೆ. ನೋಡಿರಿ, ಹಸಿ ಆಲೂಗಡ್ಡೆ ಟೇಸ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಎಲ್ಲ ಆಲೂಗಡ್ಡೆ ನಾನಿಲ್ಲಿ ಗ್ರೇಟ್ ಮಾಡಿ ತೊಗೋತೀನಿ. ನೋಡಿರಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಲೇಯರ್ ಆಗಿ ಬಂದಿದೆ. ಈಗ ಇದು ಕಪ್ಪಾಗಬಾರ್ದು ಅಂಥೇಳಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ನೀರಲ್ಲಿ ಹಾಕ್ತಾಯಿದ್ದೀನಿ. ನೀರಲ್ಲಿ ಹಾಕಿ 2 ಸರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ರಿ. ಯಾಕಂದರೆ ಆಲೂಗಡ್ಡೆಯಲ್ಲಿ ಸ್ಟ್ರಾಚ್ ಇರುತ್ತೆ ಅಲ್ವಾ, ಅದು ಹೋಗಬೇಕು. ಚೆನ್ನಾಗಿ ಹೋದ್ರೇ ನೋಡಿರಿ ಕ್ರಿಸ್ಪಿಯಾಗಿ ಬರುತ್ತೆ, ಆಮೇಲೆ ಟೇಸ್ಟಿಯಾಗಿರುತ್ತೆ. ಇದು ಸ್ಕ್ರ್ಯಾಚ್ ಏನಾದರೂ ಇದ್ದರೆ ಸ್ಟ್ರಾಚು ಅದು ಕಪ್ಪು ಕಲರಿಗೆ ಬಂದುಬಿಡುತ್ತೆ. ನಾವು ಗ್ರೇಟ್ ಮಾಡ್ಕೊಂಡಿದ ತಕ್ಷಣ ಆಲೂಗಡ್ಡೆ ಎಲ್ಲ ಕಪ್ಪು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದನ್ನು 2 ಸರಿ ನೀಟಾಗಿ ವಾಶ್ ಮಾಡಿ ತೊಗೊಳ್ರಿ. ಇದರಲ್ಲೇನು ನೀರಿನ ಅಂಶ ಇರಬಾರ್ದು. ಹಾಗೆ ಇದನ್ನು ಚೆನ್ನಾಗಿ ಹಿಂಡಿ ತೊಗೊಳ್ರಿ. 1-2 ಸರಿ ವಾಶ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿರಿ, ಈ ಥರ ನೀರನ್ನು ಚೆನ್ನಾಗಿ ಹಿಂಡಿ ತೊಗೊಳ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ. ನೀವು 2 ಆಲೂಗಡ್ಡೆ ಬಳಸಿ ಆದರೂ ಮಾಡ್ಬೋದು. ನೀವು ಜಾಸ್ತಿ ಜನ ಇದ್ದೀವಿ, ಜಾಸ್ತಿ ಬೇಕು ಅಂದವರು ಇದನ್ನು ಟ್ರೈ ಮಾಡಿ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೊಸದೊಂದು ರೆಸಿಪಿನ ನೀವು ತಿಂದಂಗಾಗುತ್ತೆ. ನೋಡಿರಿ, ಒಂದು ಸಾರಿ ಈ ವಿಧಾನದಲ್ಲಿ ಈ ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ರಿ. ಈಗ ನೋಡಿರಿ, ಇದನ್ನು ಸೈಡಿಗೆ ಎತ್ತಿಡೋಣ. ಇದಕ್ಕೆ ನಾವೀಗ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ಈ ಲೇಯರನ್ನು ಯೂಸ್ ಮಾಡಿಕೊಂಡು. ಅದಕ್ಕಿಂತ ಮುಂಚೆ ನೋಡಿರಿ, ಇದರಲ್ಲಿ ಏನಿದೆ, ಇದು ಲೇಯರ್ನಲ್ಲಿ ಸ್ವಲ್ಪ ನಾನಿಲ್ಲಿ ತೆಗೆದು ಇಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಉದ್ರಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಸ್ವಲ್ಪ ನಾನು ಎತ್ತಿಡ್ತಾಯಿದ್ದೀನಿ. ಇದನ್ನು ಆಮೇಲೆ ಏನಕ್ಕೆ ಬೇಕು ಅಂತ ತೋರಿಸ್ತೀನಿ. ನೋಡಿರಿ, ಸ್ವಲ್ಪ 1-2 ಸ್ಪೂನಷ್ಟು ಇದನ್ನು ತೆಗೆದಿಡ್ರಿ. ಆಮೇಲೆ ಮಿಕ್ಕಿದಂತಹ ಆಲೂಗಡ್ಡೆನ ಬಳಸೋಣ. ಈಗ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ಚೆನ್ನಾಗಿ ಕಡಾಯಿನ ಬಿಸಿ ಮಾಡ್ಕೊಳ್ರಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಕಡಾಯಿ ಸ್ವಲ್ಪ ಬಿಸಿ ಆಗಲಿ, ಅದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಹೊರಟೋಗಲಿ, ಚೆನ್ನಾಗಿ ಬಿಸಿ ಆಗಲಿ. ಈಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಹಾಕಿರಿ. 1 ಸ್ಪೂನ್ ಆದರೆ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಬಿಸಿ ಆಗೋದೇನು ಬೇಡ. ಈಗ ತವ ಏನು ಬಿಸಿಯಾಗಿರುತ್ತೆ ಅಷ್ಟರಲ್ಲೇ ಸಾಕು. ಇದನ್ನೆಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಿರಿ, ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ. ಆದರೆ ಎಣ್ಣೆ ಮಾತ್ರ ಬಿಸಿ ಆಗಬಾರ್ದು. ಎಣ್ಣೆ ಹಾಕಿದ ತಕ್ಷಣ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿರಿ, 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಸ್ವಲ್ಪ ನೀರು ಬಿಸಿ ಆಗ್ತಾಯಿದೆ. ನೀರು ಬಿಸಿ ಆದಂಗೆ ಇದಕ್ಕೆ ಗ್ರೇಟ್ ಮಾಡಿದಂತಹ ಆಲೂಗಡ್ಡೆ ಲೇಯರ್ಸನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ನೀರು 1 ಕಪ್ ಇದೆ ಕರೆಕ್ಟಾಗಿ. ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಇದಕ್ಕೆ ಈಗ ನಾನು ಇಲ್ಲೇ ರುಚಿಗೆ ತಕ್ಕಷ್ಟು 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೀರಿನಲ್ಲಿ. ಚೆನ್ನಾಗಿದು ಒಂದು ಸ್ವಲ್ಪ ಕುದಿ ಬರಲಿ ನೀರು. ನೋಡಿರಿ, ನೀರು ಕುದಿ ಬಂದಮೇಲೆ ಇಲ್ಲಿ ಗ್ರೇಟ್ ಮಾಡಿದಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ನೋಡಿರಿ, ಆಲೂಗಡ್ಡೆ ಲೇಯರ್ಸನ್ನು ಸ್ವಲ್ಪ ಇದು 1 ನಿಮಿಷ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಇದ್ರಾಗೆ
ಆಲೂಗಡ್ಡೆ ಲೇಯರೆಲ್ಲ ಬಾಯ್ಲ್ ಆದಂಗೆ ಸ್ವಲ್ಪ ಸಾಫ್ಟ್ ಆಗ್ತಾ ಬರುತ್ತೆ, ಆವಾಗ ಬ್ಯಾಟ್ರ್ ಚೆನ್ನಾಗಿ ಬರುತ್ತೆ ನೋಡಿರಿ. ನಮಗೆ ಬ್ಯಾಟ್ರ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಸ್ವಲ್ಪ ಬೇಯಲಿ ಇದು. ಒಂದೆರಡು ನಿಮಿಷ ಬೆಂದರೆ ಸಾಕು, ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ನಾವು ಲೇಯರನ್ನು ಹಾಕಿರೋದ್ರಿಂದ ತುಂಬ ಹೊತ್ತು ಬೇಯೋಕ್ಕೂ ಟೈಮ್ ತೊಗೊಳ್ಳೋದಿಲ್ಲ. ಜಸ್ಟ್ ಸ್ವಲ್ಪ ಬೆಂದರೆ ಸಾಕು. ಒಂದೆರಡು ನಿಮಿಷ ಈ ಥರ ಬೇಯಿಸ್ರಿ ಇದನ್ನು. ಇದೆಲ್ಲ ಕುದೀತಾ ನೋಡಿರಿ ಒಂಥರ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಬರುತ್ತೆ ಇದು. ಯಾಕಂದರೆ ಆಲೂಗಡ್ಡೆ ಸಾಫ್ಟ್ ಆಗ್ತಾ ನೋಡಿರಿ ನೀರೆಲ್ಲ ಸ್ವಲ್ಪ ಇದು ಗಟ್ಟಿ ಆಗ್ತಾ ಬರುತ್ತೆ ನೋಡಿರಿ. ಫಸ್ಟು ನಾವು ನೀರು ಹಾಕಿದಾಗ ನೀರು ಕಾಣಿಸ್ತಾ ಇತ್ತು. ಇವಾಗ ಸ್ವಲ್ಪ ಆಲೂಗಡ್ಡೆ ಹೇಗೆ ಕುದಿಯುತ್ತೆ ಹಾಗೆ ಸ್ವಲ್ಪ ಸ್ಟ್ರಕ್ಚರ್ ಅನ್ನೋದು ಗಟ್ಟಿ ಆಗ್ತಾ ಬರುತ್ತೆ. ಇದಕ್ಕೆ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ತುಂಬ ಸ್ಪೈಸಿ ಆಗುತ್ತೆ ಅನ್ನೋರು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ಬರಲಿ ಅಂಥೇಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ. ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ಆಲೂಗಡ್ಡೆ ಗ್ರೇವಿ ಜೊತೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದೆರಡು ನಿಮಿಷ ಇದ್ರ ಜೊತೆ ಮಸಾಲೆ ಜೊತೆ ಕುದೀಲಿ. ಇದು ಚೆನ್ನಾಗಿ ಕುದ್ದ ಮೇಲೆ ನೋಡಿರಿ, ಇದಕ್ಕೆ ಈಗ 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ ಮೇಲೆ ನೋಡಿರಿ ತುಂಬ ಇದ್ರ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಗರಂ ಮಸಾಲ ಅಷ್ಟೇ ಸಾಕು, ಮತ್ತು ಯಾವುದೇ ಮಸಾಲನೂ ಬಳಸೋ ಅವಶ್ಯಕತೆ ಇರೋದಿಲ್ಲ. ಗರಂ ಮಸಾಲ ಇಲ್ಲ ಅಂದರೂ ನಿಮ್ಮಲ್ಲಿ ಚಿಕನ್ ಪೌಡ್ರು ಅಥವಾ ಮ್ಯಾಗಿ ಮಸಾಲ ಏನೇ ಇದ್ದರೂ 1 ಸ್ಪೂನ್ ಹಾಕ್ರಿ, ಚೆನ್ನಾಗಿರುತ್ತೆ ನೋಡಿರಿ. ಇದು ಚೆನ್ನಾಗಿಲ್ಲಿ ಬಾಯ್ಲ್ ಆಗಿದೆ. ಒಂದೆರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಆದರೆ ಸಾಕು. ಇದಕ್ಕೆ ನೋಡಿರಿ ಇವಾಗ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನಾವು ಚಪಾತಿ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ, ಅದೇ ಹಿಟ್ಟನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಆಲೂಗಡ್ಡೆ ಮಿಶ್ರಣ ಜೊತೆ ಸರಿಯಾಗಿ ಹಿಟ್ಟು ಮಿಕ್ಸ್ ಆಗಬೇಕು. ನಿಮಗೇನಾದರೂ ಇದು ಬ್ಯಾಟ್ರ್ ಗಟ್ಟಿ ಅನಿಸಿದ್ರೆ ಪರವಾಗಿಲ್ಲ, ನೀರು ಹಾಕಕ್ಕೆ ಹೋಗಬೇಡ್ರಿ. ಅದರಲ್ಲೇ ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಆಗುತ್ತೆ, ಯಾಕೆಂದರೆ ಆಲೂಗಡ್ಡೆಯಲ್ಲಿ ಮಾಯ್ಶ್ಚರ್ ಜಾಸ್ತಿ ಇರುತ್ತೆ ಅಲ್ವ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದೆರಡು ನಿಮಿಷ ಇದನ್ನು ಬಿಸಿ ಇರುತ್ತೆ ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ರಿ. ಈ ಡ್ರೈ ಹಿಟ್ಟು ಏನಿರುತ್ತೆ ನೋಡಿರಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ನೋಡಿರಿ ಈ ಥರ ಗಟ್ಟಿ ಹತ್ತಕ್ಕೆ ಬರುತ್ತೆ. ಗಟ್ಟಿಯಾಗೇ ಇರಲಿ, ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬೇಡ್ರಿ. ಮೇಲಿಂದ ನಾವೇನು 1 ಕಪ್ ನೀರಿನಲ್ಲಿ ಆಲೂಗಡ್ಡೆ ಬೇಯಿಸಿರ್ತೀವೋ ಅದರಲ್ಲೇ ನೀವು ಕಲಸ್ರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇದೇ ರೀತಿ ಗಟ್ಟಿಯಾಗಿಯೇ ಇರಬೇಕು ಇದು, ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಸ್ನ್ಯಾಕ್ಸು. ಇಲ್ಲಾಂದರೆ ನೋಡಿರಿ ಕೆಟ್ಟೋಗ್ಬಿಡುತ್ತೆ, ಸಾಫ್ಟ್ ಆಗಬಾರ್ದು. ಇದು ಯಾವುದೇ ಕಾರಣಕ್ಕೂ ಇದೇ ರೀತಿ ಗಟ್ಟಿಯಾಗಬೇಕು. ಇದು ಬೆಂದಂಗೆಲ್ಲ ನೋಡಿರಿ ಈ ಥರ ತಳ ಬಿಟ್ಕೊಂಡು ಬರುತ್ತೆ, ತವಕ್ಕೆ ಅಂಟ್ಕೊಳ್ಳೋದಿಲ್ಲ. ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ, ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ನೋಡಿರಿ ತವಾಗೆ. ಈ ಥರ ಮುದ್ದೆ ಥರ ಆಗಬೇಕು ಚೆನ್ನಾಗಿ ನೋಡಿರಿ. ಈಗ ಇದನ್ನು ಒಂದೆರಡು ನಿಮಿಷ ಇದೇ ರೀತಿ ಬೇಯಿಸ್ಕೊಂಬಿಟ್ಟು ತೆಗಿಯೋಣ. ಹಂಚಿನಲ್ಲೇ ಪರ್ಫೆಕ್ಟಾಗಿ ಇದು ರೆಡಿ ಆಗುತ್ತೆ, ನೋಡ್ತಾ ಇರೋದು. ಈಗ ಇದನ್ನು ತೆಗೆದು ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡೋಣ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ರಿ, ತವಾದಲ್ಲೇ ಬಿಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಇದನ್ನು ಕಂಪ್ಲೀಟಾಗಿ ಕೂಲಾಗಕ್ಕೆ ಬಿಡ್ರಿ. ಪೂರ್ತಿಯಾಗಿ ತಣ್ಣಗಾಗಬೇಕು, ಇಲ್ಲಾಂದರೆ ನಿಮಗಿದು ಚೆನ್ನಾಗಿ ಬರೋದಿಲ್ಲ ನೋಡಿರಿ. ಇದು ಸ್ನ್ಯಾಕ್ಸ್ ಪ್ರಿಪೇರ್ ಆಗಬೇಕು ಅಂದರೆ ಇದು ತಣ್ಣಗಾಗಬೇಕು. ಪೂರ್ತಿಯಾಗಿ ಇದನ್ನು ತಣ್ಣಗೆ ಮಾಡಿಕೊಡ್ರಿ. ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಡೋಣ ಇದನ್ನು. ಇಲ್ಲಿ ನೋಡಿರಿ, ನಾನಿಲ್ಲಿ ಮುಕ್ಕಿದಂತಹ ಆಲೂಗಡ್ಡೆ ಲೇಯರ್ಸ್ ಏನಿತ್ತು ಇದಕ್ಕೆ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ನೋಡಿರಿ. 1 ಸ್ಪೂನಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕ್ತಾಯಿದ್ದೀನಿ, ಮತ್ತು 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಬಳಸ್ಬೋದು. 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ. ಎಳ್ಳು ಜಾಸ್ತಿ ಕಡಿಮೆ ಹಾಕಿದರೆ ನಡೆಯುತ್ತೆ, ಯಾಕಂದರೆ ಎಳ್ಳು ಹಾಕಿದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಎಳ್ಳು ಫ್ರೈ ಮಾಡಿ ಅದ್ರ ಜೊತೆ ತಿನ್ನಬೇಕಾದ್ರೆ ಅದು ಬಾಯಲ್ಲಿ ಸಿಗ್ತಾ ಇರುತ್ತೆ, ತುಂಬ ರುಚಿಯಾಗಿ ಕೊಡುತ್ತೆ ಅದು. ಹಾಕ್ರಿ.
ಆಮೇಲೆ ನೋಡಿರಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಳ್ರಿ. ಇದು ಸ್ಲರಿ ಥರ ಕಲಿಸ್ಬೇಕು, ಅಂದರೆ ಕ್ರೀಮ್ಸ್ ಟೆಕ್ಸ್ಚರ್ನಲ್ಲಿರಬೇಕು, ತುಂಬ ನೀರು ಮಾಡಬಾರ್ದು. ಈ ಸ್ಲರಿನೇ ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ. ಚೆನ್ನಾಗಿದ್ರ ಲೇಯರ್ ಜೊತೆ ಹಿಟ್ಟು ಮಿಕ್ಸ್ ಆಗಬೇಕು ನೋಡಿರಿ. ಗಂಟುಗಳಿರಬಾರ್ದು, ಒಣ ಹಿಟ್ಟಿನ ಗಂಟೆಲ್ಲ ಇರಬಾರ್ದು. ಈ ರೀತಿ ಇದನ್ನು ಕ್ರೀಮಿಸ್ ಟೆಕ್ಸ್ಚರ್ನಲ್ಲಿ ಒಂದ್ಸರಿ ರೆಡಿ ಮಾಡ್ಕೊಳ್ರಿ. ಸ್ವಲ್ಪನೇ ನೀರು ಹಾಕ್ರಿ. ಒಂದೇ ಸರಿ ನೀರು ಹಾಕ್ಬಿಟ್ರೆ ತುಂಬ ನೀರಾದರೆ ಸ್ನ್ಯಾಕ್ಸ್ ಕೆಟ್ಟೋಗ್ಬಿಡುತ್ತೆ, ಬರೋದಿಲ್ಲ. ತುಂಬ ನೀರಾದರೆ ಸ್ವಲ್ಪ ಕ್ರೀಮಿಸ್ ಟೆಕ್ಸ್ಚರ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಈಗ ನೋಡಿರಿ ಇಲ್ಲಿ ಕಂಪ್ಲೀಟಾಗಿ ಹಿಟ್ಟು ತಣ್ಣಗಾಗಿದೆ. ನಾನು ಇದಕ್ಕೆ ಈಗ 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ಬಾಯ್ಲ್ ಮಾಡಬೇಕಾದ್ರೆ ಹಾಕಬೇಕಾಗಿತ್ತು, ಅಲ್ಲಿ ಮರ್ತೋಗಿದ್ದೆ. ಮೇಲೆ ಹಾಕ್ರಿ, ಚೆನ್ನಾಗಿರುತ್ತೆ. ಜೀರಿಗೆ ಟೇಸ್ಟು ತುಂಬ ರುಚಿ ಕೊಡುತ್ತೆ ನೋಡಿರಿ. ಇದಕ್ಕೆ ನೀವು ಹಾಕೋರಿದ್ರೆ ಫಸ್ಟ್ ಇದನ್ನೇನು ಬ್ಯಾಟರ್ ರೆಡಿ ಮಾಡ್ತಿರ್ತೀವಲ್ವ, ಕುದಿಬೇಕಾದ್ರೇ ಹಾಕ್ರಿ, ತುಂಬ ಚೆನ್ನಾಗಿರುತ್ತೆ. ನಾನು ಮರ್ತೋಗಿದ್ದಕ್ಕೆ ಇದನ್ನು ಇಲ್ಲಿ ಹಿಟ್ಟು ನಾದಬೇಕಾದ್ರೆ ಹಾಕಿದೆ. ಯಾವಾಗ ಹಾಕಿದ್ರೆ ನಡೀತೇವೆ. ಜೀರಿಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಜೀರಿಗೆ ಒಳ್ಳೆಯದು ನೋಡಿರಿ ಡೈಜೆಷನ್ನಿಗೆ. ನೋಡಿರಿ ಈ ಥರ ಬ್ಯಾಟರ್ ಗಟ್ಟಿಯಾಗಿರಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು. ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ, ಕೈಗೆಲ್ಲ ಎಣ್ಣೆ ಸವರ್ಬಿಟ್ಟು. ಫ್ಲೋರಿಗೆ ಮೇಲೆ ಸಹಿತ ನಾನು ಎಣ್ಣೆ ಹಚ್ತಾ ಇದ್ದೀನಿ, ಅಂಟುಕೋಬಾರ್ದು ಅಂಥೇಳಿ. ನೀವು ಚಪಾತಿ ಮನೆ ಇದ್ದರೆ ಅದ್ರ ಮೇಲೇ ಹಚ್ಚಿ ಇದನ್ನು ಲಟ್ಟಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಕೈಗೂ ಕೂಡ ಅಂಟೋದಿಲ್ಲ ನೋಡಿರಿ, ನೀಟಾಗಿ ಬರುತ್ತೆ ಎಲ್ಲದು. ನೋಡಿ ಇಲ್ಲಿ ನೀವು ಇದನ್ನು ಈ ಥರ ಕೈಲೇ ಮಾಡ್ಬೋದು, ಇಲ್ಲ ಅಂದರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೋದು ನೋಡಿರಿ. ಚಪಾತಿ ಥರ ತುಂಬ ತೆಳ್ಳಗೆ ಲಟ್ಸೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ದಪ್ಪನೇ ಇರಲಿ, ಚೆನ್ನಾಗಿರುತ್ತೆ. ತುಂಬ ತೆಳ್ಳಗಾದ್ರೆ ಏನಾಗುತ್ತೆ, ಕಟ್ಟಾಗ್ಬಿಡುತ್ತೆ ನೋಡಿರಿ. ಇದನ್ನು ದೊಡ್ಡದಾದ ಚಪಾತಿ ಆಕಾರದಲ್ಲಿ ಲಟ್ಟಿಸ್ರಿ. ನೋಡಿರಿ ಸೂಪರಾಗಿ ಬರುತ್ತೆ. ಆದರೆ ಈ ಬ್ಯಾಟರ್ ಮಾತ್ರ ಸ್ವಲ್ಪ ಗಟ್ಟಿನೇ ಇರಬೇಕು, ತುಂಬ ತೆಳುವಾಗಿರಬಾರ್ದು. ನೀರಾಗಿದ್ದರೆ ಈ ಥರ ಲಟ್ಸೋಕ್ಕೆ ಆಗೋದಿಲ್ಲ ನೋಡಿರಿ. ಈ ಥರ ರೌಂಡ್ ಆಕಾರದಲ್ಲಿ ನೀವು ಲಟ್ಟಿಸ್ಕೊಳ್ರಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಲಟ್ಟಿಸ್ಕೊಂಡ್ಬಿಟ್ಟು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಪರ್ಫೆಕ್ಟಾಗಿದೆ. ನಾನಿಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅನ್ನೋರು ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ರಿ ಸ್ಕ್ವೇರ್ ಆಕಾರದಲ್ಲಿ. ನಾನಿಲ್ಲಿ ಎಡ್ಜಸ್ಟ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ನಿಮಗೆ ಬೇಡ ಅನ್ನೋರು 1 ಕಪ್ ತೊಗೊಂಡು ಅದನ್ನು ರೌಂಡ್ ಶೇಪ್ನಲ್ಲಾದರೂ ಮಾಡ್ಕೋಬೋದು ನೋಡಿರಿ. ನಾನಿಲ್ಲಿ ಸ್ಕ್ವೇರ್ ಆಕಾರದಲ್ಲಿ ತೋರಿಸ್ತಿರೋದ್ರಿಂದ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿದ್ದೀನಿ. ಈಗ ಇದನ್ನು ಉದ್ದಗೆ ಕಟ್ ಮಾಡ್ಕೊಳ್ರಿ. ನಿಮಗೆ ಯಾವ ಆಕಾರದಲ್ಲಾದರೂ ನೀವು ಕಟ್ ಮಾಡ್ಕೋಬೋದು ನೋಡಿರಿ. ತುಂಬ ದಪ್ಪನೂ ಬೇಡ, ತುಂಬ ತೆಳುವಾಗೂ ಬೇಡ, ರಿಬ್ಬನ್ ರೀತಿಯಲ್ಲಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ಮಧ್ಯಕ್ಕೆ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ಇದು ತುಂಬ ಉದ್ದ ಆದ್ರೂ ಸಹಿತ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ. ತುಂಬ ಉದ್ದನೂ ಮಾಡೋಕ್ಕೆ ಹೋಗ್ಬೇಡ್ರಿ, ತುಂಬ ಗಿಡ್ಡಕ್ಕೂ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿ ಮಾಡಿಕೊಡ್ರಿ ನೋಡಿರಿ, ಇಷ್ಟಿರಬೇಕು ನೋಡಿರಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ. ನೋಡಿರಿ, ನಾವು ತುಂಬ ಉದ್ದ ಆದರೆ ಕಟ್ಟಾಗುತ್ತೆ. ಈ ಥರ ಮಾಡಿಕೊಂಡು ಎಲ್ಲದನ್ನು ಇದನ್ನು ಪ್ಲೇಟ್ನಲ್ಲಿ ಎತ್ತಿಟ್ಕೋತೀನಿ ನಾನಿಲ್ಲಿ. ನೋಡಿರಿ ಎಲ್ಲ ಲೇಯರ್ಸನ್ನು ನಾನಿಲ್ಲಿ ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ಈಗ ಇಲ್ಲಿ ಸ್ಲರಿ ಕೂಡ ರೆಡಿಯಾಗಿದೆ. ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಸ್ಲರಿಗೆ ಹಾಕಿದ್ದನ್ನು ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಳ್ರಿ. ನೋಡಿರಿ ಈ ಥರ ಗಟ್ಟಿಯಾದ ಬ್ಯಾಟ್ರಿ ಇರಬೇಕು, ತುಂಬ ನೀರಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ಕ್ರೀಮ್ ಸ್ಟ್ರಕ್ಚರ್ನಲ್ಲಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ, ಇಲ್ಲ ಅಂದರೆ ಕೆಟ್ಟೋಗ್ಬಿಡುತ್ತೆ. ನೀರಾದರೆ ಮತ್ತೆ ಸ್ವಲ್ಪ ನೀವು ಮೈದಾ ಹಿಟ್ಟು ಹಾಕಿ ನೀವು ಅದನ್ನು ಗಟ್ಟಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟೇ ನೋಡಿಕೊಂಡು ಕಲಿಸ್ಕೊಳ್ರಿ. ಇಲ್ಲಿ ತವಾ ಬಿಸಿ ಮಾಡಿ ಫಸ್ಟೇ ನೀವು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಬಿಡ್ರಿ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾಯಿಲ್ಲ, ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ನೀವು ಕೂಡ ಅಷ್ಟೇ, ಇದನ್ನು ಡೀಪ್ ಫ್ರೈ ಮಾಡಬಾರ್ದು, ಶಾಲೋ ಫ್ರೈ ಮಾಡಬೇಕು. ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ತವಾಗೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ಇದನ್ನು ನೀವು ಕಲಿಸ್ಬೇಕು. ಇಲ್ಲಾಂದ್ರೆ ನೋಡಿರಿ ಹಿಟ್ಟಿನಲ್ಲಿ ಅದ್ದಿ ಬಿಡೋಕ್ಕೆ ಹೋಗಬಾರ್ದು. ಈ ಥರ ಅದ್ದಿದ ತಕ್ಷಣವೇ ಎಣ್ಣೆಗೆ ಡೈರೆಕ್ಟಾಗಿ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ. ನೀವು ಹಿಟ್ಟಿನಲ್ಲಿ ಅದ್ದಿ ಬಿಟ್ಟುಬಿಟ್ರೆ ನೋಡಿರಿ ಕೆಟ್ಟೋಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ.
ಪರ್ಫೆಕ್ಟಾಗಿ ನೋಡಿರಿ ಈ ಥರ ಇದನ್ನು ಡಿಪ್ ಮಾಡಿದ ತಕ್ಷಣವೇ ನೀವು ಎಣ್ಣೆಗೆ ಹಾಕಬೇಕು. ಹಾಗಾಗಿ ಫಸ್ಟೇ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಬಿಡ್ರಿ. ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡು ಈ ಥರ ಅದ್ದಿಬಿಟ್ಟು ಹಾಕಿರಿ ಎಣ್ಣೆಗೆ, ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಇದನ್ನು ಡೀಪ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಈ ಥರ ಶಾಲೋ ಫ್ರೈ ಮಾಡ್ಕೊಳ್ರಿ, ತವಾ ಫ್ರೈ ಮಾಡ್ತೀವಲ್ವ ಆ ರೀತಿ ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ಡೀಪ್ ಫ್ರೈ ಮಾಡಿದ್ರೆ ಏನಾಗುತ್ತೆ, ಎಣ್ಣೆ ಜಾಸ್ತಿ ಅಬ್ಸರ್ವ್ ಆಗುತ್ತೆ ನೋಡಿರಿ. ಹಾಗಾಗಿ ಎಣ್ಣೆ ಕಡಿಮೆ ಹಾಕಿಬಿಟ್ಟು ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇಲ್ಲಿ ನೋಡಿರಿ, ನಾವು ಹಾಕಿರುವಂಥ ಆಲೂಗಡ್ಡೆ ಲೇಯರ್ಸ್ ಏನಿರುತ್ತೆ ಅದು ಮೇಲ್ಗಡೆಯಿಂದ ಫ್ರೈ ಆದಂಗೆಲ್ಲ ತುಂಬ ಒಳ್ಳೆ ಟೇಸ್ಟ್ ಕೊಡ್ತಾ ಇರುತ್ತೆ. ನಾವು ಹಾಕಿರೋ ಎಳ್ಳಾಗಿರ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು, ಅದು ಚಿಲ್ಲಿ ಫ್ಲೇಕ್ಸ್ ಒಳ್ಳೆ ಒಂದು ಟೇಸ್ಟ್ ಕೊಡ್ತಾ ಇರುತ್ತೆ. ಅದು ಡೀಪ್ ಫ್ರೈ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ರಿ. ನೋಡಿರಿ ಈ ಥರ ಎಲ್ಲದನ್ನು ನಾನು ಒಂದೊಂದಾಗೆ ಅದ್ದಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಹಾಕಬೇಕಾದ್ರೆ ಹೈ ಫ್ಲೇಮ್ ಇಟ್ಕೊಳ್ರಿ, ಹೈ ಫ್ಲೇಮ್ ಇಟ್ಟು ಹಾಕ್ರಿ, ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಡ್ರಿ. ಇದೇ ರೀತಿ ಸಡನ್ನಾಗಿ ತಿರುಗಿಸಿ ಹಾಕಬಾರ್ದು. ಒಂದು ಸೈಡೆಲ್ಲ ಪೂರ್ತಿ ಫ್ರೈ ಆದಮೇಲೆ ಇದನ್ನು ತಿರುಗಿಸಿ ಹಾಕಬೇಕು. ಇದೇ ರೀತಿ ಎಲ್ಲದನ್ನು ಹಾಕ್ಕೊಳ್ರಿ. ಈಗ ನೋಡಿರಿ ಪರ್ಫೆಕ್ಟಾಗಿ ಒಂದು ಕಡೆ ಫ್ರೈ ಆಗಿದೆ, ಇನ್ನೊಂದು ಕಡೆ ಈ ಥರ ತಿರುಗಿಸಿ ಹಾಕ್ತಾಯಿದ್ದೀನಿ ನಾನು. ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಡನ್ನಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು, ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ನೀವು ಟ್ರೈ ಮಾಡ್ಬೋದು, ಖಂಡಿತ ಚೆನ್ನಾಗಿರುತ್ತೆ. ನೋಡಿರಿ ಎರಡೂ ಕಡೆ ಇದೇ ರೀತಿ ಫ್ರೈ ಮಾಡ್ಕೊಳ್ರಿ. ನೋಡಿರಿ ಇಲ್ಲಿ ಕಲರ್ ನೋಡಿರಿ ಯಾವ ರೀತಿ ಬಂದಿದೆ ಅಂಥೇಳಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿರಿ. ಈಗ ಇಲ್ಲಿ ಚೆನ್ನಾಗಿ ಎರಡೂ ಕಡೆ ಫ್ರೈ ಆಗಿದೆ, ತೆಗೆದು ಈಗ ಪ್ಲೇಟಿಗೆ ಹಾಕ್ತಾಯಿದ್ದೀನಿ ನಾನು. ನೋಡಿರಿ ನೀವು ಇದನ್ನು ರೌಂಡ್ ಆಕಾರ ಬೇಕಂದರೆ ರೌಂಡಲ್ಲಿ ಮಾಡ್ಕೊಬೋದು, ಇಲ್ಲ ಡೈಮಂಡ್ ಶೇಪ್ನಲ್ಲಿ ಮಾಡ್ಕೊಬೋದು, ಯಾವ ಶೇಪ್ನಲ್ಲಿ, ಟ್ರಯಾಂಗಲ್ ಶೇಪ್ನಲ್ಲಿ ಯಾವ ನಿಮ್ಗೆ ಇಷ್ಟ ಆಗುತ್ತೋ ಆ ರೀತಿ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು. ನೋಡಿರಿ ನಾನಿಲ್ಲಿ ನೋಡಿರಿ ಸೆಕೆಂಡ್ ಬ್ಯಾಚನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಒಂದು ಸರಿ ಪರ್ಫೆಕ್ಟಾಗಿ ಬಂದರೆ ಕನ್ಫ್ಯೂಸ್ ಆಗುತ್ತೆ. ನೋಡಿರಿ ಈ ಥರ 2 ಸರಿ ತೋರಿಸಿದ್ರೆ ನಿಮಗೂ ಪರ್ಫೆಕ್ಟ್ ಅನಿಸುತ್ತೆ, ಆಮೇಲೆ ಕಲಿಯೋರಿಗೆ ಕೂಡ ಈಸಿ ಆಗುತ್ತೆ. ಯಾವುದೋ ಒಂದು ಪರ್ಫೆಕ್ಟ್ ಬಂದಿದ್ದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಮಾಡಿದಾಗ ಅದು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಇದು ಏನು ಅನಿಸುತ್ತೆ, ಇದೇನೋ ಫೇಕ್ ವಿಡಿಯೋ ಬಿಡು ಅಂತ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ 2 ಸರಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿರಿ ಇದೇ ರೀತಿ ಸ್ಲರಿಯಲ್ಲಿ ಡಿಪ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ರಿ. ನಿಮ್ಗೆ ಎಣ್ಣೆಗಲಿ ಕೈಲೇ ಬಿಡೋಕ್ಕೆ ಆಗಲಿಲ್ಲ ಅಂದರೆ ಒಂದು ಸ್ಪೂನಿನ ಸಹಾಯದಿಂದ ನೀವು ಇದನ್ನು ಡಿಪ್ ಮಾಡಿ ಬಿಟ್ಕೋಬೋದು ಎಣ್ಣೆಯಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ಕೈಲಿಂದ ಬಿಡೋಕೆ ಅಭ್ಯಾಸ ಇಲ್ಲದವರು ಚಮಚಲಿಂದ ಅಥವಾ ಸ್ಪೂನಿಂದ ತೊಗೊಂಡು ಹಾಕ್ರಿ. ನೋಡಿರಿ ಇದು ಕೂಡ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸರಿಯಾಗಿ ತಿರುಗಿಸಿ ಹಾಕ್ಕೊಳ್ರಿ 2 ಕಡೆ. ಹೊಸ್ದಾಗಿ ಅಡುಗೆ ಕಲಿಯೋರಿಗೆ ನೋಡಿರಿ, ಅವರಿಗೋಸ್ಕರನೇ ನಾವು ಈ ರೀತಿ ಎಲ್ಲ ವಿಧಾನದಲ್ಲಿ, ಎಲ್ಲ ಮೆಥಡ್ನಲ್ಲಿ, ಈಸಿ ಮೆಥಡ್ನಲ್ಲಿ ತೋರಿಸ್ತಾ ಇರ್ತೀವಿ. ಯಾರೋ ಒಬ್ಬರು ನೋಡಿರಿ ಪರ್ಫೆಕ್ಟಾಗಿ ಅಡುಗೆ ಮಾಡೋಕ್ಕೆ ಬರೋರು ಎಲ್ಲ ಜಾನ್ರಿ ಇರೋ ಥರ ಏನು ಮಾಡ್ತಾರೆ, ಅಯ್ಯೋ ಲೆಂತಿ ವಿಡಿಯೋ ಆಯಿತು, ನೀವು ಹಂಗಾಯಿತು ಹಿಂಗಾಯಿತು ಅಂತ ಕಮೆಂಟ್ ಮಾಡ್ತಾರೆ. ಬಟ್ ಅದು ಎದಕ್ಕೋಸ್ಕರ ನಾವು ಪರ್ಫೆಕ್ಟಾಗಿ ತೋರಿಸ್ತೀವಿ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇರಲಿ, ಅವ್ರವ್ರ ಅಭಿಪ್ರಾಯಗಳನ್ನ ತಿಳಿಸೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಎಲ್ಲರಿಗೂ ಸಂಬಂಧವಾಗಿರುವಂಥ ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ನಾವು ವಿಡಿಯೋ ಮಾಡಬೇಕಾಗುತ್ತೆ. ಹಾಗೆ ಸುಮ್ಮನೆ ಪರ್ಫೆಕ್ಟ್ ಅನಿಸಿ ಪಟ ಸ್ಪೀಡಾಗಿಟ್ಟು ನಾವು ಮಾಡ್ಕೊಂಡು ತೋರಿಸಿದ್ರೆ ಏನಾಗುತ್ತೆ, ಯಾವುದೋ ಒಂದು ಕ್ಲಿಪ್ಪು ಕರೆಕ್ಟಾಗಿ ಬಂದಿರುತ್ತೆ, ಅದನ್ನೇ ತೋರಿಸ್ತಾರೆ ಅಂತೇಳಿ ಅನ್ಕೋತಾರೆ. ನೋಡಿರಿ ಇಲ್ಲಿ 2 ಕಡೆ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇದನ್ನು ಸಹಿತ ನಾನು ಎಣ್ಣೆ ಬಸ್ತು ಚೆನ್ನಾಗಿ ತಗೊಳ್ರಿ. ನೋಡಿ ಸರಿಯಾಗಿ ಇಲ್ಲಿ 2 ಫ್ರೈ ಮಾಡ್ಕೋಬೇಕು, ಇಲ್ಲ ಅಂದರೆ ಒಳಗಡೆ ಹಿಟ್ಟು ಏನಾಗಿರುತ್ತೆ, ಬೆಂದಿರೋದಿಲ್ಲ. ಹಾಗಾಗಿ ಸ್ವಲ್ಪ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ 2 ಕಡೆ ಫ್ರೈ ಮಾಡಿದ್ರೇ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಹಿಟ್ಟು. ನೋಡ್ಕೊಳ್ರಿ ಇಲ್ಲಿ ಎಣ್ಣೆನ ಚೆನ್ನಾಗಿ ಬಸ್ತು ತಗೊಳ್ರಿ. ಇಲ್ಲಿ ಡೀಪ್ ಫ್ರೈ ಆಗಿರೋದ್ರಿಂದ ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ. ಚೆನ್ನಾಗಿ ಇದನ್ನು ಎಣ್ಣೆ ಬಸ್ತು ತಗೊಳ್ರಿ. ಒಂದು ಪೇಪರ್ ಶೀಟ್ನಲ್ಲಿ ಹಾಕಿರೋದ್ರೆ ಉಳಿದಿರೋ ಎಣ್ಣೆ ಕೂಡ ಅಬ್ಸರ್ವ್ ಮಾಡ್ಕೊಂಡಿರೋದೆಲ್ಲ ಹೋಗ್ಬಿಡುತ್ತೆ. ನೋಡಿರಿ ಟಿಶ್ಯೂ ಪೇಪರ್ನಲ್ಲಿ ಹಾಕಿರಿ. ಈಗ ನೋಡಿರಿ ಎಲ್ಲದನ್ನು ನಾನು ಫ್ರೈ ಮಾಡಿ ತೋರಿಸಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿರಿ. ಸೂಪರಾಗಿ ಬಂದಿದೆ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ನೋಡಿರಿ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಇಲ್ಲಾಂದರೆ ನೀವು ಲಂಚ್ ಬಾಕ್ಸಿಗೆ ಕೊಡ್ಬೋದು. ಮಕ್ಕಳೇನಾದರೂ ಡಿಫ್ರೆಂಟಾಗಿ ಕೇಳ್ತಾ ಇದ್ದಾರೆ ಅಂದಾಗ ಈ ರೀತಿ ಆಲೂಗಡ್ಡೆಯಿಂದ ಮಾಡಿಕೊಡ್ರಿ. ನಾನು ಬಳಸಿರೋದು ಒಂದೇ ಆಲೂಗಡ್ಡೆ ನೋಡಿರಿ, ಬಟ್ 1 ಕಪ್ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ರಿಂದ ಇಷ್ಟೊಂದು ಸ್ನ್ಯಾಕ್ಸ್ ರೆಡಿಯಾಗಿದೆ. ಇನ್ನೂ ಜಾಸ್ತಿ ಆಗಿತ್ತು,
ಬಟ್ ಮಾಡ್ತಾ ಮಾಡ್ತಾ ಮಕ್ಕಳು ತಿಂದ್ಬಿಟ್ರು. ನೋಡಿರಿ ಉಳ್ಕಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಮೇಲೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಬೆಂದಿದೆ. ಹಾಗಾದರೆ ತಡೆಯೋಕ್ಕೆ ಇವತ್ತೇ ನೀವು ಕೂಡ ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ಇದೇ ರೀತಿ ಎಲ್ಲ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ನೀವು ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ಈ ರೆಸಿಪಿ ಎಲ್ಲರ ಜೊತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಈ ಸ್ನ್ಯಾಕ್ಸ್ ಏನಾದರೂ ಇಷ್ಟ ಅನಿಸಿದ್ರೆ ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಾನು ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಚಾನಲ್ನಲ್ಲಿ ಹೋಗಿ ನೋಡಿದರೆ ನಿಮಗೆ ರೈಸ್ ರೆಸಿಪಿ ಎಲ್ಲ ರೆಸಿಪಿಗಳು ಸಿಗುತ್ತೆ. ಹಾಗಾದರೆ ನೋಡಿರಿ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.